ಓಂ ಶಾಂತಿ. ಮುರುಳಿಯ ದಿನಾಂಕ 30/8. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮಗೆ ಖುಷಿಯಾಗಬೇಕು. ದುಃಖ ದೂರ ಮಾಡುವಂತಹ ತಂದೆ ನಮ್ಮನ್ನ ಸುಖಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ನಾವು ಸ್ವರ್ಗದ ದೇವತೆಗಳು ಆಗುತ್ತೇವೆ. ಪ್ರಶ್ನೆ: ಮಕ್ಕಳ ಯಾವ ಸ್ಥಿತಿಯನ್ನು ನೋಡುತ್ತಾ ತಂದೆಗೆ ಚಿಂತೆ ಆಗುವುದಿಲ್ಲ? ಏಕೆ? ಬಾಬಾ ತಿಳಿಸ್ತಾರೆ, ಕೆಲವು ಮಕ್ಕಳು ಸುಗಂಧಿತ ಹೂಗಳಾಗಿದ್ದಾರೆ. ಇನ್ನು ಕೆಲವರಲ್ಲಿ ಪರಿಮಳ ಇಲ್ಲ. ಕೆಲವರ ಸ್ಥಿತಿಯು ಬಹಳ ಚೆನ್ನಾಗಿದೆ. ಇನ್ನು ಕೆಲವರು ಮಾಯೆಯ ಬಿರುಗಾಳಿಗಳಿಂದ ಸೋಲನ್ನು ಅನುಭವಿಸುತ್ತಾರೆ. ಇವೆಲ್ಲವನ್ನು ನೋಡುತ್ತಿದ್ದರೂ ಸಹ ತಂದೆಗೆ ಚಿಂತೆಯಾಗುವುದಿಲ್ಲ. ಏಕೆಂದರೆ ತಂದೆಗೆ ಗೊತ್ತಿದೆ, ಈಗ ಸತ್ಯಯುಗದ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಆದರೂ ಸಹ ತಂದೆಯು ಶಿಕ್ಷಣ ಕೊಡುತ್ತಾರೆ, ಮಕ್ಕಳೇ, ಎಷ್ಟು ಸಾಧ್ಯವೋ ಅಷ್ಟು ನೆನಪಿನಲ್ಲಿ ಇರಿ. ಮಾಯೆಯ ಬಿರುಗಾಳಿಗೆ ಹೆದರಬೇಡಿ. ಓಂ ಶಾಂತಿ. ಮಧುರಾತಿ ಮಧುರ ಬೇಹದ್ದಿನ ತಂದೆಯು ಮಧುರಾತಿ ಮಧುರ ಬೇಹದ್ದಿನ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ, ಇದು ನಿಮಗೆ ತಿಳಿದಿದೆ ಅಲ್ಲವೇ? ಬಹಳ ಮಧುರಾತಿ ಮಧುರ ತಂದೆಯಾಗಿದ್ದಾರೆ ಮತ್ತು ಶಿಕ್ಷಣ ಕೊಡುವಂತಹ ತಂದೆಯು ಮಧುರಾತಿ ಮಧುರ ಆಗಿದ್ದಾರೆ. ಇಲ್ಲಿ ನೀವು ಕುಳಿತುಕೊಂಡಾಗ ಇದು ನೆನಪಿರಬೇಕು, ತಂದೆಯು ಬಹಳ ಮಧುರಾತಿ ಮಧುರ ಆಗಿದ್ದಾರೆ. ಅವರಿಂದ ಸ್ವರ್ಗದ ಆಸ್ತಿಯು ಸಿಗುತ್ತದೆ. ಇಲ್ಲಿ ವೈಶ್ಯಾಲಯದಲ್ಲಿ ಕುಳಿತಿದ್ದೀರಿ. ತಂದೆ ಎಷ್ಟು ಮಧುರ ಆಗಿದ್ದಾರೆ. ಆ ಖುಷಿಯು ಹೃದಯದಲ್ಲಿರಬೇಕು. ತಂದೆಯು ನಮ್ಮನ್ನು ಅರ್ಧಕಲ್ಪ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ದುಃಖ ದೂರ ಮಾಡುವವರಾಗಿದ್ದಾರೆ. ಒಂದನೆಯದಾಗಿ ಅವರು ನಮ್ಮ ತಂದೆಯಾಗಿದ್ದಾರೆ ಮತ್ತು ಅವರೇ ಶಿಕ್ಷಕರೂ ಆಗಿದ್ದಾರೆ. ನಮಗೆ ಇಡೀ ಸೃಷ್ಟಿ ಚಕ್ರದ ರಹಸ್ಯವನ್ನ ತಿಳಿಸುತ್ತಾರೆ. ಅದನ್ನ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಈ ಚಕ್ರವು ಹೇಗೆ ತಿರುಗುತ್ತದೆ, 84 ಜನ್ಮಗಳನ್ನ ಹೇಗೆ ಪಾರು ಮಾಡುತ್ತೇವೆ, ಇದೆಲ್ಲ ರಹಸ್ಯವನ್ನ ಸಾರ ರೂಪದಲ್ಲಿ ತಿಳಿಸಿಕೊಡುತ್ತಾರೆ ಮತ್ತು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇಲ್ಲಿ ಬಿಡುವುದಿಲ್ಲ. ಎಲ್ಲ ಆತ್ಮಗಳನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಬಹಳಷ್ಟು ಕಳೆಯಿತು, ಸ್ವಲ್ಪ ಮಾತ್ರ ಉಳಿದಿದೆ ಎಂದು ಹೇಳುತ್ತಾರೆ. ಇನ್ನು ಸ್ವಲ್ಪ ಸಮಯವಿದೆ, ಆದ್ದರಿಂದ ಬೇಗ ಬೇಗನೆ ನೆನಪು ಮಾಡಿ. ಆಗ ನಿಮ್ಮ ಜನ್ಮ ಜನ್ಮಾಂತರ ಪಾಪಗಳ ಹೊರೆಯ ಲೆಕ್ಕ ಸಮಾಪ್ತಿಯಾಗುತ್ತದೆ. ಮಾಯೆ ಯುದ್ಧ ಮಾಡಿದರೂ ನೀವು ನನ್ನನ್ನು ನೆನಪು ಮಾಡುತ್ತೀರಿ. ಮಾಯೆಯು ನೆನಪು ಮಾಡುವುದರಿಂದ ದೂರ ಮಾಡುತ್ತದೆ. ಇದನ್ನೂ ಸಹ ತಂದೆ ತಿಳಿಸುತ್ತಾರೆ. ಆದ್ರಿಂದ ಎಂದೂ ವಿಚಾರ ಮಾಡಬಾರದು. ಎಷ್ಟೇ ಸಂಕಲ್ಪ ವಿಕಲ್ಪಗಳು ಬಿರುಗಾಳಿಗಳು ಬರಲಿ, ಇಡೀ ರಾತ್ರಿ ಸಂಕಲ್ಪಗಳಲ್ಲಿ ನಿದ್ರೆ ಹೊರಟು ಹೋದರೂ ಸಹ ಹೆದರಬಾರದು. ಧೈರ್ಯದಿಂದಿರಬೇಕು. ತಂದೆ ಹೇಳ್ತಾರೆ, ಮಕ್ಕಳೇ, ಅವಶ್ಯವಾಗಿ ಬರುತ್ತವೆ, ಇವು ಅವಶ್ಯವಾಗಿ ಬರುತ್ತವೆ, ಸ್ವಪ್ನಗಳೂ ಬರುತ್ತವೆ. ಆದರೆ ಈ ಮಾತುಗಳಿಗೆ ಹೆದರಬಾರದು. ಯುದ್ಧದ ಮೈದಾನ ಅಲ್ಲವೇ? ಇದರಲ್ಲೇನು ಶ್ವಾಸವನ್ನ ನಿಲ್ಲಿಸುವ ಅವಶ್ಯಕತೆ ಇಲ್ಲ. ಆತ್ಮವು ಶರೀರದಲ್ಲಿದ್ದಾಗ ಶ್ವಾಸವು ಅವಶ್ಯ ನಡೀತಾ ಇರತ್ತೆ. ಇದರಲ್ಲಿ ಶ್ವಾಸವನ್ನ ನಿಲ್ಲಿಸುವ ಪ್ರಯತ್ನ ಮಾಡಬಾರದು. ಹಠಯೋಗ ಮುಂತಾದವುಗಳಲ್ಲಿ ಎಷ್ಟು ಕಷ್ಟಪಡ್ತಾರೆ, ತಂದೆಗೆ ಅನುಭವ ಇದೆ. ಸ್ವಲ್ಪ ಸ್ವಲ್ಪ ಕಲಿತಾ ಇದ್ರು, ಆದರೆ ಬಿಡುವಿರ್ಬೇಕಲ್ವಾ? ಯಾವ ರೀತಿ ನಿಮಗೆ ಇತ್ತೀಚೆಗೆ ಹೇಳ್ತಾರೆ, ಜ್ಞಾನವಂತೂ ಚೆನ್ನಾಗಿದೆ, ಆದರೆ ಬಿಡುವೆಲ್ಲಿ? ಎಷ್ಟೊಂದು ಕಾರ್ಖಾನೆಗಳಿದೆ, ಇದು ಅದು ಇದೆ, ಇದು ಇದೆ. ನಿಮಗೆ ತಂದೆ ತಿಳಿಸ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಮೊದಲನೆಯದಾಗಿ ತಂದೆಯನ್ನ ನೆನಪು ಮಾಡಿ, ಚಕ್ರವನ್ನ ನೆನಪು ಮಾಡಿ ಸಾಕು. ಇದು ಕಷ್ಟವೇ? ಸತ್ಯಯುಗ ತ್ರೇತಾಯುಗದಲ್ಲಿ ಇವರ ರಾಜ್ಯವಿತ್ತು. ನಂತರ ಇಸ್ಲಾಮಿ, ಬೌದ್ಧಿ ಮೊದಲಾದವರು ವೃದ್ಧಿಯಾಯಿತು. ದೇವತೆಗಳು ತಮ್ಮ ಧರ್ಮವನ್ನ ಮರೆತರು. ತಮ್ಮನ್ನ ದೇವಿ ದೇವತೆ ಎಂದು ಹೇಳಿಕೊಳ್ಳಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅಪವಿತ್ರರಾದರು. ದೇವತೆಗಳು ಪವಿತ್ರರಾಗಿದ್ರು. ನಾಟಕದ ಅನುಸಾರ
ನಂತರದಲ್ಲಿ ಅವರು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ಹಿಂದೂ ಧರ್ಮವಂತೂ ಇಲ್ಲ. ಹಿಂದೂಸ್ತಾನ ಎನ್ನುವ ಹೆಸರು ನಂತರ ಬಂದಿದೆ. ಮೂಲ ಹೆಸರು ಭಾರತವಾಗಿದೆ. ಭಾರತ ಮಾತೆಗೆ ಜಯವಾಗಲಿ ಎನ್ನುತ್ತಾರೆಯೇ ಹೊರತು ಹಿಂದೂಸ್ತಾನದ ಮಾತೇರಿಗೆ ಎಂದು ಹೇಳುತ್ತಾರೆಯೇ? ಭಾರತದಲ್ಲಿಯೇ ಈ ದೇವತೆಗಳ ರಾಜ್ಯ ಇತ್ತು. ಭಾರತದ ಮಹಿಮೆಯನ್ನೇ ಹಾಡ್ತಾರೆ. ತಂದೆಯನ್ನ ಹೇಗೆ ನೆನಪು ಮಾಡಬೇಕೆಂದು ಕಲಿಸ್ಕೊಡ್ತಾರೆ. ತಂದೆ ಬಂದಿರೋದೇ ಮನೆಗೆ ಕರೆದುಕೊಂಡು ಹೋಗೋದಿಕ್ಕೆ. ಯಾರನ್ನ? ಆತ್ಮರನ್ನ. ನೀವು ತಂದೆಯನ್ನ ಎಷ್ಟು ನೆನಪು ಮಾಡ್ತೀರೋ ಅಷ್ಟು ಪವಿತ್ರರಾಗ್ತೀರಿ. ಪವಿತ್ರರಾಗಿ ಹೋದಾಗ ಶಿಕ್ಷೆಯನ್ನ ಅನುಭವಿಸೋದಿಲ್ಲ. ಶಿಕ್ಷೆ ಅನುಭವಿಸಿದ್ರೆ ಪದವಿ ಕಡಿಮೆಯಾಗತ್ತೆ. ಆದ್ರಿಂದ ನೆನಪು ಮಾಡಿದಷ್ಟು ವಿಕರ್ಮ ವಿನಾಶ ಆಗತ್ತೆ. ಅನೇಕ ಮಕ್ಕಳು ನೆನಪೇ ಮಾಡೋದಿಲ್ಲ. ಬೇಸರವಾದಾಗ ಬಿಟ್ಟು ಬಿಡ್ತಾರೆ. ಯುದ್ಧ ಮಾಡುವುದೇ ಇಲ್ಲ. ಇಂತಹವರು ಇದ್ದಾರೆ. ಆಗ ತಿಳಿದುಕೊಳ್ಬೇಕು, ರಾಜಧಾನಿ ಸ್ಥಾಪನೆಯಾಗಲಿದೆ. ಅನೇಕರು ಅನುತೀರ್ಣರಾಗ್ತಾರೆ. ಬಡ ಪ್ರಜೆಗಳು ಬೇಕಲ್ವೇ? ಅಲ್ಲಿ ದುಃಖ ಇರೋದಿಲ್ಲ. ಆದರೆ ಪ್ರತಿಯೊಬ್ಬೊಂದು ಸ್ಥಿತಿಯಲ್ಲಿ ಬಡವರು ಸಾಹುಕಾರರು ಎನ್ನುವ ಅಂತರವಿರ್ತದೆ. ಅಲ್ಲಿ ಇಬ್ಬರೂ ಸುಖಿಗಳಾಗಿರ್ತಾರೆ. ಇದು ಕಲಿಯುಗ ಆಗಿದೆ. ಇಲ್ಲಿ ಸಾಹುಕಾರ ಹಾಗೂ ಬಡವರೆನ್ನುವ ಭಾವನೆ ಇರತ್ತೆ. ದುಃಖದ ಹೆಸರು ಇರೋದಿಲ್ಲ. ಆದರೆ ನಂಬರ್ ವಾರ್ ಇದ್ದೇ ಇರ್ತಾರೆ. ಯಾವುದೇ ರೋಗ ಇರೋದಿಲ್ಲ. ಆಯುಷ್ಯವು ದೀರ್ಘವಾಗಿರತ್ತೆ. ಈ ದುಃಖಧಾಮವನ್ನ ಮರೆತು ಬಿಡ್ತಾರೆ. ಸತ್ಯಯುಗದಲ್ಲಿ ನಿಮಗೆ ದುಃಖದ ನೆನಪು ಇರೋದಿಲ್ಲ. ದುಃಖಧಾಮ ಮತ್ತು ಸುಖಧಾಮದ ನೆನಪನ್ನ ಈಗ ತಂದೆ ತರಿಸ್ತಾರೆ. ಸ್ವರ್ಗ ಇತ್ತು ಎಂದು ಮನುಷ್ಯರು ಹೇಳ್ತಾರೆ. ಆದರೆ ಯಾವಾಗ ಇತ್ತು, ಹೇಗಿತ್ತು, ಏನನ್ನೂ ತಿಳ್ಕೊಂಡಿಲ್ಲ. ಲಕ್ಷಾಂತರ ವರ್ಷಗಳ ಮಾತಂತೂ ಯಾರಿಗೂ ನೆನಪಿಗೆ ಬರೋದಿಲ್ಲ. ತಂದೆ ತಿಳಿಸ್ತಾರೆ, ನಿನ್ನೆ ನಿಮಗೆ ಸುಖ ಇತ್ತು, ಪುನಃ ನಾಳೆ ಇರುತ್ತದೆ. ಇಲ್ಲಿ ಕುಳಿತು ತಂದೆ ಹೂಗಳನ್ನ ನೋಡ್ತಾರೆ. ಇವರು ಒಳ್ಳೆಯ ಹೂಗಳಾಗಿದ್ದಾರೆ. ಇವರು ಈ ಪ್ರಕಾರದ ಪರಿಶ್ರಮ ಪಡ್ತಾರೆ. ಇವರು ಸ್ಥಿರವಾಗಿಲ್ಲ. ಇವರು ಕಲ್ಲು ಬುದ್ಧಿಯವರಾಗಿದ್ದಾರೆ ಎಂದು ನೋಡ್ತಾರೆ. ಆದರೆ ತಂದೆಗೆ ಯಾವ ಮಾತಿನ ಚಿಂತೆ ಇರೋದಿಲ್ಲ. ಮಕ್ಕಳು ಬೇಗ ಓದಿ ಸಾಹುಕಾರರಾಗಲಿ, ಆದ್ರಿಂದ ಓದಿಸಲೂ ಬೇಕೆಂದು ಹೇಳುತ್ತಾರೆ. ಮಕ್ಕಳಂತೂ ಆಗಿದ್ದಾರೆ. ಆದರೆ ಬೇಗನೆ ಓದಿ ಬುದ್ಧಿವಂತರಾಗಲಿ ಮತ್ತು ಅವರು ಸಹ ಎಲ್ಲಿಯವರೆಗೆ ಓದ್ತಾರೆ ಮತ್ತು ಓದಿಸ್ತಾರೆ. ಎಂತಹ ಹೂಗಳಾಗಿದ್ದಾರೆಂದು ತಂದೆ ನೋಡ್ತಾರೆ. ಏಕೆಂದ್ರೆ ಇದು ಚೈತನ್ಯ ಹೂಗಳ ಉದ್ಯಾನವನ ಆಗಿದೆ. ಹೂಗಳನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿಯಾಗತ್ತೆ. ಮಕ್ಕಳು ತಾವೇ ತಿಳಿದುಕೊಳ್ತಾರೆ. ತಂದೆ ಸ್ವರ್ಗದ ಆಸ್ತಿಯನ್ನ ಕೊಡ್ತಾರೆ. ತಂದೆಯನ್ನ ನೆನಪು ಮಾಡ್ತಾ ಇದ್ರೆ ಪಾಪಗಳು ತುಂಡಾಗತ್ತೆ. ಇಲ್ಲವಾದ್ರೆ ಶಿಕ್ಷೆಯನ್ನ ಅನುಭವಿಸಿದ ನಂತರ ಪದವಿಯನ್ನ ಪಡಿತೀರಿ. ಇದಕ್ಕೆ ಪೆಟ್ಟು ತಿಂದು ಅಲ್ಪ ಸ್ವಲ್ಪ ರೊಟ್ಟಿ ಪಡೆಯುವುದು ಎಂದು ಹೇಳುತ್ತಾರೆ. ತಂದೆಯನ್ನ ಈ ರೀತಿ ನೆನಪು ಮಾಡಿ ಅದರಿಂದ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗತ್ತೆ. ಚಕ್ರವನ್ನು ಸಹ ಅರಿತುಕೊಳ್ಬೇಕು. ಚಕ್ರವು ಸುತ್ತುತ್ತಲೇ ಇರತ್ತೆ, ಎಂದೂ ನಿಂತು ಹೋಗೋದಿಲ್ಲ. ನಿಧಾನವಾಗಿ ಹೇನಿನಂತೆ ನಡೀತಾ ಇರತ್ತೆ. ಹೇನು ಎಲ್ಲದಕ್ಕಿಂತ ನಿಧಾನವಾಗಿ ನಡೆಯತ್ತೆ. ಈ ಬೇಹದ್ದಿನ ನಾಟಕವೂ ಕೂಡ ನಿಧಾನವಾಗಿ ನಡೆಯತ್ತೆ. ಕ್ಷಣ ಪ್ರತಿ ಕ್ಷಣ ಕಳೀತಾ ಇರತ್ತೆ. 5000 ವರ್ಷಗಳಲ್ಲಿ ಸೆಕೆಂಡ್, ನಿಮಿಷ ಎಷ್ಟು ಇರುತ್ತದೆ ಎನ್ನುವುದನ್ನ ಬರೆದು ಕಳಿಸಿದ್ರೆ ಲಕ್ಷಾಂತರ ವರ್ಷಗಳ ಲೆಕ್ಕವನ್ನ ಯಾರೂ ತೆಗೆಯಲು ಸಾಧ್ಯ ಇಲ್ಲ. ಬಾಬಾ ಹೇಳುತ್ತಾರೆ, ಇಲ್ಲಿ ತಂದೆ ಮತ್ತು ಮಕ್ಕಳು ಕುಳಿತಿದ್ದೀರಿ. ತಂದೆ ಕುಳಿತು ಒಬ್ಬೊಬ್ಬರನ್ನ ಇವರು ತಂದೆಯನ್ನ ಎಷ್ಟು ನೆನಪು ಮಾಡುತ್ತಾರೆ, ಎಷ್ಟು ಜ್ಞಾನವನ್ನ ತಿಳಿದುಕೊಂಡಿದ್ದಾರೆ, ಅನ್ಯರಿಗೆ ಎಷ್ಟು ತಿಳಿಸ್ತಾರೆ ಅಂತ ನೋಡ್ತಾರೆ. ಬಹಳ ಸಹಜ ಆಗಿದೆ. ಕೇವಲ ತಂದೆಯ ಪರಿಚಯ ಕೊಡಿ. ಮಕ್ಕಳ ಬಳಿ ತಂದೆಯ ಬ್ಯಾಡ್ಜ್ ಅಂತೂ ಇದ್ದೇ ಇರತ್ತೆ. ಹೇಳಿ, ಇವರು ಶಿವ ತಂದೆಯಾಗಿದ್ದಾರೆ. ಕಾಶಿಗೆ ಹೋಗುವವರು ಸಹ ಶಿವ ತಂದೆ ಶಿವ ತಂದೆ ಎಂದು ಹೇಳುತ್ತಾ ನೆನಪು ಮಾಡುತ್ತಾರೆ, ಕೂಗ್ತಾರೆ. ನೀವು ಸಾಲಿಗ್ರಾಮಗಳಾಗಿದ್ದೀರಿ. ಆತ್ಮವಂತೂ ಬಹಳ ಸೂಕ್ಷ್ಮ ನಕ್ಷತ್ರ ಆಗಿದೆ. ಇದರಲ್ಲಿ ಎಷ್ಟೊಂದು ಪಾತ್ರ ತುಂಬಿದೆ. ಆತ್ಮವು ವಿನಾಶ ಆಗೋದಿಲ್ಲ. ಆತ್ಮವು ಅವಿನಾಶಿಯಾಗಿದೆ. ಅದರಲ್ಲಿ ನಾಟಕದ ಪಾತ್ರವೂ ತುಂಬಿದೆ. ವಜ್ರವು ಎಲ್ಲದಕ್ಕಿಂತ ಶಕ್ತಿಯುತವಾಗಿರತ್ತೆ. ಅದರಂತಹ ಗಟ್ಟಿ ಕಲ್ಲು ಯಾವುದೂ ಇರೋದಿಲ್ಲ. ಇದು ವಜ್ರದ ವ್ಯಾಪಾರಿಗಳಿಗೆ ತಿಳಿದಿರತ್ತೆ. ಆತ್ಮದ ವಿಚಾರ ಮಾಡಿ ಆತ್ಮವು ಕ್ಷೀಣವಾಗೋದಿಲ್ಲ, ಬೆಳೆಯೋದೂ ಇಲ್ಲ.
ಇಷ್ಟು ಚಿಕ್ಕದಾಗಿದೆ, ಇದರಲ್ಲಿ ಎಷ್ಟೊಂದು ಪಾತ್ರವು ತುಂಬಲ್ಪಟ್ಟಿದೆ. ಅದು ಎಂದೂ ಸವಿಯೋದಿಲ್ಲ, ಇನ್ನೊಂದು ಆತ್ಮ ಆಗೋದಿಲ್ಲ. ಈ ಪ್ರಪಂಚದಲ್ಲಿ ನಾವು ತಂದೆ, ಶಿಕ್ಷಕ, ಸದ್ಗುರು ಎಂದು ಹೇಳುವಂತಹ ಮನುಷ್ಯರು ಯಾರೂ ಇಲ್ಲ. ಒಂದು ಬೇಹದ್ದಿನ ಇದು ನಾಟಕ ಆಗಿದೆ. ಶಿಕ್ಷಕರಿದ್ದಾರೆ, ಎಲ್ಲರಿಗೆ ಶಿಕ್ಷಣ ಕೊಡ್ತಾರೆ. ಮನ್ಮನಾಭವ ನಿಮಗೆ ತಿಳಿಸ್ತಾರೆ. ಯಾವುದೇ ಧರ್ಮದವರು ಬಂದರೂ ಅವರಿಗೆ ಹೇಳಿ, ಅಲ್ಲಾಹನನ್ನ ನೆನಪು ಮಾಡ್ತೀರಾ ಅಲ್ವೇ? ಆತ್ಮರೆಲ್ಲರೂ ಪರಸ್ಪರ ಸಹೋದರರಾಗಿದ್ದಾರೆ. ತಂದೆಯು ಶಿಕ್ಷಣವನ್ನ ಕೊಡ್ತಾರೆ. ನನ್ನೊಬ್ಬನನ್ನೇ ನೆನಪು ಮಾಡಿದರೆ ವಿಕರ್ಮ ವಿನಾಶ ಆಗತ್ತೆ. ತಂದೆ ಪತಿತ ಪಾವನ ಆಗಿದ್ದಾರೆ. ಇದನ್ನ ಯಾರು ಹೇಳಿದರು? ಆತ್ಮ. ಮನುಷ್ಯರು ಹಾಡ್ತಾರೆ, ಆದರೆ ಅದರ ಅರ್ಥವನ್ನ ತಿಳಿದುಕೊಂಡಿಲ್ಲ. ತಂದೆ ತಿಳಿಸ್ತಾರೆ, ನೀವೆಲ್ಲರೂ ಸೀತೆಯರಾಗಿದ್ದೀರಿ, ನಾನು ರಾಮನಾಗಿದ್ದೇನೆ. ಎಲ್ಲ ಭಕ್ತರ ಸದ್ಗತಿದಾತ ನಾನಾಗಿದ್ದೇನೆ. ತಂದೆ ಎಲ್ಲರ ಸದ್ಗತಿಯನ್ನ ಮಾಡ್ತಾರೆ. ಉಳಿದವರೆಲ್ಲರೂ ಮುಕ್ತಿಧಾಮಕ್ಕೆ ಹೊರಟು ಹೋಗ್ತಾರೆ. ಸತ್ಯಯುಗದಲ್ಲಿ ಅನ್ಯ ಯಾವುದೇ ಧರ್ಮದವರು ಇರೋದಿಲ್ಲ. ಕೇವಲ ನಾನೇ ಇರ್ತೇನೆ, ಏಕೆಂದರೆ ನಾವೇ ತಂದೆಯಿಂದ ಆಸ್ತಿಯನ್ನ ಪಡಿತೇವೆ. ಇಲ್ಲಿ ನೋಡಿ ಎಷ್ಟೊಂದು ಮಂದಿರಗಳಿದೆ, ಎಷ್ಟು ದೊಡ್ಡ ಪ್ರಪಂಚ ಆಗಿದೆ, ಎಂತೆಂತಹ ವಸ್ತುಗಳು ಇದೆ. ಅಲ್ಲಿ ಇವು ಇರೋದಿಲ್ಲ, ಭಾರತ ಮಾತ್ರ ಇರ್ತದೆ. ಈ ರೈಲು ಇತ್ಯಾದಿಗಳು ಇರೋದಿಲ್ಲ, ಇವೆಲ್ಲವೂ ಸಮಾಪ್ತಿಯಾಗತ್ತೆ. ಅಲ್ಲಿ ರೈಲಿನ ಅವಶ್ಯಕತೆ ಇರುವುದೇ ಇಲ್ಲ, ಚಿಕ್ಕ ನಗರವಾಗಿರುತ್ತದೆ. ದೂರ ದೂರದ ಊರುಗಳಿಗೆ ಹೋಗಲು ರೈಲು ಬೇಕು. ತಂದೆಯು ರಿಫ್ರೆಶ್ ಮಾಡುತ್ತಾರೆ. ಭಿನ್ನ ಭಿನ್ನ ವಿಚಾರಗಳನ್ನ ಮಕ್ಕಳಿಗೆ ತಿಳಿಸ್ತಾರೆ. ನೀವಿಲ್ಲಿ ಕುಳಿತಿದ್ದೀರಿ, ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಇದೆ. ಅದನ್ನ ನೀವು ಮಕ್ಕಳಿಗೆ ತಿಳಿಸ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಶಾಂತಿಧಾಮದಲ್ಲಿರುವಂತಹ ಶಾಂತಿ ಸಾಗರ ತಂದೆಯಾಗಿದ್ದಾರೆ. ನಾವು ಕೂಡ ಅಲ್ಲಿ ಮಧುರ ಮನೆಯಲ್ಲಿ ಇರುವಂತಹವರಾಗಿದ್ದೇವೆ. ಶಾಂತಿಗಾಗಿ ಮನುಷ್ಯರು ಎಷ್ಟೊಂದು ತಲೆ ಕೆಡಿಸಿಕೊಳ್ತಾರೆ, ಏನೇನೋ ಯುಕ್ತಿ ರಚನೆ ಮಾಡ್ತಾರೆ. ಹೇಳಲಾಗ್ತದೆ, ಆತ್ಮವೇ ಮನ ಬುದ್ಧಿ ಸಹಿತವಾಗಿದೆ, ಅದರ ಸ್ವಧರ್ಮವೇ ಶಾಂತಿಯಾಗಿದೆ. ಮುಖವೂ ಇಲ್ಲ, ಕರ್ಮ ಇಂದ್ರಿಯಗಳೂ ಇಲ್ಲ, ಅಂದ ಮೇಲೆ ಶಾಂತವಾಗಿಯೇ ಇರುತ್ತದೆ. ಬಾಬಾ ತಿಳಿಸ್ತಾರೆ, ನಾವು ಆತ್ಮರ ನಿವಾಸ ಸ್ಥಾನ ಮಧುರ ಮನೆಯಾಗಿದೆ. ಅಲ್ಲಿ ಸಂಪೂರ್ಣ ಶಾಂತಿ ಇರತ್ತೆ. ಪುನಃ ನಾವು ಅಲ್ಲಿಂದ ಮೊದಲು ಸುಖಧಾಮಕ್ಕೆ ಬರ್ತೇವೆ. ಈಗಂತೂ ಇಲ್ಲಿ ಈ ದುಃಖಧಾಮದಿಂದ ಸುಖಧಾಮಕ್ಕೆ ವರ್ಗಾವಣೆಯಾಗ್ತೇವೆ. ತಂದೆ ಪಾವನರನ್ನಾಗಿ ಮಾಡ್ತಾರೆ. ಎಷ್ಟು ದೊಡ್ಡ ಪ್ರಪಂಚ ಆಗಿದೆ. ಇಷ್ಟು ದೊಡ್ಡ ಕಾಡು ಮುಂತಾದವು ಇರೋದಿಲ್ಲ, ಇಷ್ಟೊಂದು ಪರ್ವತಗಳು ಇರೋದಿಲ್ಲ. ನಮ್ಮ ರಾಜಧಾನಿ ಇರತ್ತೆ. ಸ್ವರ್ಗದ ಚಿಕ್ಕ ಮಾದರಿ ಮಾಡ್ತಾರೆ. ಅದೇ ರೀತಿ ಸ್ವರ್ಗವು ಚಿಕ್ಕದಾಗಿಯೇ ಇರತ್ತೆ. ಏನು ಅದ್ಭುತವಾಗುವುದೋ ಅದನ್ನ ನೋಡಿ. ಎಷ್ಟು ದೊಡ್ಡ ಸೃಷ್ಟಿ ಇದೆ. ಇಲ್ಲಿ ಪರಸ್ಪರ ಹೊಡೆದಾಡ್ತಾ ಇರ್ತಾರೆ. ನಂತರ ಇಷ್ಟೆಲ್ಲಾ ಪ್ರಪಂಚ ಸಮಾಪ್ತಿಯಾಗತ್ತೆ. ನಮ್ಮ ರಾಜ್ಯವೇ ಉಳಿಯತ್ತೆ. ಇಷ್ಟೆಲ್ಲವೂ ಸಮಾಪ್ತಿಯಾಗಿ ಎಲ್ಲಿ ಹೋಗ್ತಾರೆ? ಸಮುದ್ರ, ಧರಣಿ ಮೊದಲಾದುವುದರಲ್ಲಿ ಹೊರಟು ಹೋಗ್ತಾರೆ. ಹೆಸರು ಗುರುತು ಇರೋದಿಲ್ಲ. ಸಮುದ್ರದೊಳಗೆ ಯಾವುದೇ ವಸ್ತು ಹೋದರೆ ಅದು ಒಳಗೆ ಸಮಾಪ್ತಿಯಾಗತ್ತೆ. ಸಾಗರವು ನುಂಗಿಬಿಡತ್ತೆ. ತತ್ವಗಳು ತತ್ವಗಳಲ್ಲಿ, ಮಣ್ಣು ಮಣ್ಣಿನಲ್ಲಿ ಸೇರಿ ಹೋಗತ್ತೆ. ನಂತರ ಪ್ರಪಂಚವು ಸತೋಪ್ರಧಾನವಾಗತ್ತೆ. ಆ ಸಮಯಕ್ಕೆ ಹೊಸ ಸತೋಪ್ರಧಾನ ಪ್ರಕೃತಿ ಎಂದು ಹೇಳಲಾಗ್ತದೆ. ಅಲ್ಲಿ ನಿಮ್ಮದು ಸ್ವಾಭಾವಿಕ ಸೌಂದರ್ಯ ಇರತ್ತೆ. ಲಿಪ್ಸ್ಟಿಕ್ ಇತ್ಯಾದಿಗಳೇನೂ ಇರೋದಿಲ್ಲ. ಅಂದಾಗ ನೀವು ಮಕ್ಕಳಿಗೆ ಖುಷಿ ಇರಬೇಕು. ನೀವೇ ಸ್ವರ್ಗದ ದೇವತೆಗಳು ಆಗ್ತೀರಿ. ಜ್ಞಾನ ಸ್ನಾನ ಮಾಡದಿದ್ದರೆ ನೀವು ದೇವತೆಗಳ ಆಗೋದಿಲ್ಲ. ಬೇರೆ ಯಾವ ಉಪಾಯ ಇಲ್ಲ. ತಂದೆಯಂತೂ ಸದಾ ಸುಂದರರಾಗಿದ್ದಾರೆ. ನೀವಾತ್ಮರು ಕಪ್ಪಾಗಿ ಬಿಟ್ಟಿದ್ದೀರಿ. ಪ್ರಿಯತಮನಂತೂ ಬಹಳ ಸುಂದರ ಯಾತ್ರಿಕನಾಗಿದ್ದಾನೆ. ಬಂದು ನಿಮ್ಮನ್ನ ಸುಂದರರನ್ನಾಗಿ ಮಾಡ್ತಾರೆ. ತಂದೆ ತಿಳಿಸ್ತಾರೆ, ನಾನು ಬಂದು ಈ ಬ್ರಹ್ಮರವರಲ್ಲಿ ಪ್ರವೇಶ ಮಾಡಿದ್ದೇನೆ. ನಾನು ಎಂದೂ ಕಪ್ಪಾಗೋದಿಲ್ಲ. ನೀವೇ ಶ್ಯಾಮನಿಂದ ಸುಂದರರಾಗ್ತೀರಿ. ಸದಾ ಸುಂದರನು ಒಬ್ಬ ಯಾತ್ರಿಕ ಮಾತ್ರ ಆಗಿದ್ದಾರೆ. ಬ್ರಹ್ಮ ಮತ್ತು ಸುಂದರರು ಆಗ್ತಾರೆ. ನಿಮ್ಮೆಲ್ಲರನ್ನ ಸುಂದರರನ್ನಾಗಿ ಮಾಡಿ
ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ಅಂದಾಗ ಈಗ ತಾವು ಮಕ್ಕಳು ಸುಂದರರಾಗಿ ಎಲ್ಲರನ್ನ ಸುಂದರ ಮಾಡಬೇಕಾಗಿದೆ. ತಂದೆ ಶ್ಯಾಮ ಸುಂದರನಾಗೋದಿಲ್ಲ. ಗೀತೆಯಲ್ಲಿ ತಂದೆಯ ಬದಲಾಗಿ ಕೃಷ್ಣನ ಹೆಸರನ್ನ ಹಾಕಿ ತಪ್ಪು ಮಾಡಿದ್ದಾರೆ. ಇದಕ್ಕೆ ನಂಬರ್ 1 ತಪ್ಪು ಎಂದು ಹೇಳಲಾಗ್ತದೆ. ಇಡೀ ವಿಶ್ವವನ್ನ ಸುಂದರ ಮಾಡುವವರ ಬದಲಾಗಿ ಸ್ವರ್ಗದ ಮೊದಲನೆಯ ಸುಂದರ ರಾಜಕುಮಾರನ ಹೆಸರನ್ನ ಹಾಕಿದ್ದಾರೆ. ಇದನ್ನ ತಿಳಿದುಕೊಳ್ಳುವುದೇ ಇಲ್ಲ. ಶ್ಯಾಮನಿಂದ ಪುನಃ ಸುಂದರ ಆಗಬೇಕು. ಇನ್ನು 40,000 ವರ್ಷಗಳ ನಂತರ ಸ್ವರ್ಗವಾಗುವುದು ಎಂದು ತಿಳ್ಕೊಳ್ಳುತ್ತಾರೆ ಮನುಷ್ಯರು. ಬಾಬಾ ತಿಳಿಸ್ತಾರೆ, ನೀವು ತಿಳಿತೀರಿ ಇಡೀ ಕಲ್ಪವೇ 5,000 ವರ್ಷಗಳದ್ದಾಗಿದೆ ಅಂದಾಗ ತಂದೆ ಆತ್ಮರೊಂದಿಗೆ ಮಾತನಾಡ್ತಾರೆ, ಹೇಳುತ್ತಾರೆ, ನಾನು ಅರ್ಧ ಕಲ್ಪದ ಪ್ರಿಯತಮನಾಗಿದ್ದೇನೆ. ಹೇ ಪತಿತ ಪಾವನ, ಬನ್ನಿ, ಬಂದು ನಾವಾತ್ಮರನ್ನ ಪ್ರಿಯತಮೆಯರನ್ನ ಪಾವನ ಮಾಡಿ ಎಂದು ನೀವು ನನ್ನನ್ನು ಕರೆಯುತ್ತಾ ಬಂದಿದ್ದೀರಿ. ಅಂದ ಮೇಲೆ ನೀವು ಈಗ ನನ್ನ ಮತದಂತೆ ನಡೆಯಬೇಕಲ್ಲವೇ? ಪರಿಶ್ರಮ ಪಡಬೇಕು. ನೀವು ಉದ್ಯೋಗ ವ್ಯವಹಾರವನ್ನ ಮಾಡಬೇಡಿ ಎಂದು ಹೇಳ್ತಾ ಇಲ್ಲ, ಅದೆಲ್ಲವನ್ನ ಮಾಡಲೇಬೇಕು. ಬಾಬಾ ತಿಳಿಸ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ದು ಕೇವಲ ತಮ್ಮನ್ನ ಆತ್ಮ ಎಂದು ತಿಳಿದು ನನ್ನನ್ನ ನೆನಪು ಮಾಡಿ, ಏಕೆಂದರೆ ನಾನು ಪತಿತ ಪಾವನನಾಗಿದ್ದೇನೆ. ಬಲೆ ಮಕ್ಕಳ ಸಂಭಾಲನೆ ಮಾಡಿ, ಆದರೆ ಈಗಲೂ ಮಕ್ಕಳಿಗೆ ಜನ್ಮ ಕೊಡುವ ಕೆಲಸ ಮಾಡಬೇಡಿ. ಇಲ್ಲವಾದರೆ ಅವರು ನೆನಪಿಗೆ ಬರ್ತಾರೆ. ಇವರೆಲ್ಲರೂ ಇರುತ್ತಲೂ ಅವರನ್ನ ಮರೆಯಬೇಕಾಗಿದೆ. ನೀವು ನೋಡುತ್ತಿರುವುದೆಲ್ಲವೂ ಸಮಾಪ್ತಿಯಾಗತ್ತೆ. ಶರೀರವೂ ಸಮಾಪ್ತಿಯಾಗತ್ತೆ. ತಂದೆಯ ನೆನಪಿನಿಂದ ಆತ್ಮವು ಪವಿತ್ರವಾಗತ್ತೆ. ಆಗ ಪುನಃ ಹೊಸ ಶರೀರ ಸಿಗತ್ತೆ. ಇದೇ ಬೇಹದ್ದಿನ ಸನ್ಯಾಸವಾಗಿದೆ. ತಂದೆಯು ಹೊಸ ಮನೆಯನ್ನ ಮಾಡ್ತಾರೆ ಎಂದ್ರೆ ಹಳೆಯ ಮನೆಯಿಂದ ಬುದ್ಧಿ ದೂರವಾಗತ್ತೆ. ಸ್ವರ್ಗದಲ್ಲಿ ಏನ್ ತಾನೇ ಇರೋದಿಲ್ಲ, ಅಪಾರ ಸುಖ ಇರತ್ತೆ. ಇಲ್ಲಿಯೇ ಸ್ವರ್ಗ ಇರತ್ತೆ. ದಿಲ್ವಾಡ ಮಂದಿರವು ಪೂರ್ಣ ನೆನಪಾರ್ಥವಾಗಿದೆ. ಕೆಳಗೆ ತಪಸ್ಸು ಮಾಡ್ತಾ ಇದ್ದಾರೆ. ಮತ್ತೆ ಸ್ವರ್ಗವನ್ನ ಎಲ್ಲಿ ತೋರಿಸಬೇಕು? ಅವರು ಅದನ್ನ ಮೇಲೆ ತೋರಿಸಿದ್ದಾರೆ. ಕೆಳಗೆ ರಾಜಯೋಗದ ತಪಸ್ಸು ಮಾಡ್ತಾ ಇದ್ದಾರೆ. ಮೇಲೆ ರಾಜ್ಯ ಪದವಿಯು ನಿಂತಿದೆ. ಎಷ್ಟು ಒಳ್ಳೆಯ ಮಂದಿರವಾಗಿದೆ. ಬೆಟ್ಟದ ಮೇಲೆ ಅಚಲ್ಗಡಿದೆ. ಚಿನ್ನದ ಮೂರ್ತಿಗಳಿವೆ. ಅದಕ್ಕಿಂತಲೂ ಮೇಲೆ ಗುರು ಶಿಖರ ಇದೆ. ಗುರುವು ಎಲ್ಲರಿಗಿಂತ ಮೇಲೆ ಕುಳಿತಿದ್ದಾರೆ. ಸದ್ಗುರು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಮತ್ತೆ ನಡುವೆ ಸ್ವರ್ಗವನ್ನ ತೋರಿಸಿದ್ದಾರೆ. ಅಂದಾಗ ಈ ದಿಲ್ವಾಡ ಮಂದಿರವು ಪೂರ್ಣ ನೆನಪಾರ್ಥವಾಗಿದೆ. ನೀವು ರಾಜಯೋಗವನ್ನ ಕಲಿತಿದ್ದೀರಿ. ಸ್ವರ್ಗವು ಇಲ್ಲಿರತ್ತೆ. ದೇವತೆಗಳು ಇಲ್ಲಿಯೇ ಇದ್ದಾರಲ್ವೇ? ಆದರೆ ಅವರಿಗಾಗಿ ಪಾವನ ಪ್ರಪಂಚವು ಈಗ ಸ್ಥಾಪನೆಯಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಈ ಕಣ್ಣುಗಳಿಂದ ಎಲ್ಲವನ್ನ ನೋಡುತ್ತಿದ್ದರೂ ಇದನ್ನ ಮರೆಯುವ ಅಭ್ಯಾಸ ಮಾಡಬೇಕು. ಹಳೆಯ ಮನೆಯಿಂದ, ಪ್ರಪಂಚದಿಂದ ಬುದ್ಧಿಯನ್ನ ತೆಗೆಯಬೇಕಾಗಿದೆ. ಹೊಸ ಮನೆಯನ್ನ ನೆನಪು ಮಾಡಬೇಕು. ಜ್ಞಾನ ಸ್ನಾನ ಮಾಡಿ ಸುಂದರ ದೇವತೆಯಾಗಬೇಕು. ತಂದೆ ಸುಂದರ ಯಾತ್ರಿಕರಾಗಿದ್ದಾರೆ. ಅವರ ನೆನಪಿನಿಂದ ಆತ್ಮವನ್ನ ಶ್ಯಾಮನಿಂದ ಸುಂದರ ಮಾಡಿಕೊಳ್ಳಬೇಕಾಗಿದೆ. ಮಾಯೆಯ ಯುದ್ಧಕ್ಕೆ ಹೆದರಬಾರದು. ವಿಜಯಿಗಳಾಗಿ ತೋರಿಸಬೇಕು. ವರದಾನ: ಮಹಾದಾನಿಯಾಗಿದ್ದು ವಿಶಾಲ ಹೃದಯದಿಂದ ಖುಷಿಯ ಖಜಾನೆಯನ್ನ ಹಂಚುವಂತಹ ಮಾಸ್ಟರ್ ದಯಾ ಹೃದಯಿ ಆಗಿರಿ. ಮಹಾದಾನಿಯಾಗಿದ್ದು ವಿಶಾಲ ಹೃದಯದಿಂದ ಖುಷಿಯ ಖಜಾನೆಯನ್ನ ಹಂಚುವಂತಹ ಮಾಸ್ಟರ್ ದಯಾ ಹೃದಯಿ ಆಗಿರಿ.
ಜನರು ಅಲ್ಪಕಾಲದ ಖುಷಿಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕಾಗಿ ಎಷ್ಟೊಂದು ಸಮಯ ಹಾಗೂ ಹಣವನ್ನ ಖರ್ಚು ಮಾಡ್ತಾರೆ, ಆದ್ರೂ ಸತ್ಯವಾದ ಖುಷಿ ಸಿಗೋದಿಲ್ಲ. ಹೀಗೆ ಅವಶ್ಯಕತೆ ಇರುವ ಸಮಯದಲ್ಲಿ ತಾವಾತ್ಮರು ಮಹಾದಾನಿಯಾಗಿದ್ದು ವಿಶಾಲ ಹೃದಯದಿಂದ ಖುಷಿಯ ದಾನವನ್ನ ಕೊಡಬೇಕಾಗಿದೆ. ಇದಕ್ಕಾಗಿ ದಯಾ ಹೃದಯದ ಗುಣವನ್ನ ಎಮರ್ಜ್ ಮಾಡಿಕೊಡಿ. ತಮ್ಮ ಜಡಚಿತ್ರ ವರದಾನವನ್ನ ಕೊಡ್ತಾ ಇದೆ ಅಂದಮೇಲೆ ತಾವು ಸಹ ಚೈತನ್ಯದಲ್ಲಿ ದಯಾ ಹೃದಯಗಳಾಗಿದ್ದು ಹಂಚುತ್ತಾ ಸಾಗಿರಿ. ಏಕೆಂದ್ರೆ ಪರವಶ ಆತ್ಮರಾಗಿದ್ದಾರೆ. ಎಂದಿಗೂ ಇದನ್ನ ಯೋಚಿಸಬೇಡಿ, ಇವರಂತೂ ಕೇಳುವವರೇ ಅಲ್ಲ. ತಾವು ದಯಾ ಹೃದಯಗಳಾಗಿ ಕೊಡ್ತಾ ಹೋಗಿ. ತಮ್ಮ ಶುಭ ಭಾವನೆ ಅವರಿಗೆ ಅವಶ್ಯವಾಗಿ ಫಲವನ್ನ ಕೊಡತ್ತೆ. ಸ್ಲೋಗನ್: ಯೋಗದ ಶಕ್ತಿಯ ಮೂಲಕ ಪ್ರತಿ ಕರ್ಮ ಇಂದ್ರಿಯಕ್ಕೆ ಆದೇಶದಲ್ಲಿ ನಡೆಸುವವರೇ ಸ್ವರಾಜ್ಯ ಅಧಿಕಾರಿ ಆಗಿದ್ದಾರೆ. ಯೋಗದ ಶಕ್ತಿಯ ಮೂಲಕ ಪ್ರತಿ ಕರ್ಮೇಂದ್ರಿಯಗಳನ್ನು ಆದೇಶದಲ್ಲಿ ನಡೆಸುವವರೇ ಸ್ವರಾಜ್ಯ ಅಧಿಕಾರಿ ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.